ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ, ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಸಂತು ಅವರು ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದಾರೆ ಅಂತ ಇಷ್ಟು ದಿನ ಕಲಾವಿದ ಸಂತು ಅಂತ ಕರಿತಿದ್ರು, ಈಗ ಬಿಗ್ ಬಾಸ್ ಸಂತು ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಸೊ ಮುಂದಿನ ಹೆಜ್ಜೆಗಳು ತುಂಬ ಜಾಗರೂಕವಾಗಿ ಇಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಏನೆಲ್ಲ ಕನಸುಗಳಿದೆ, ಮುಂದೆ ಯಾರ ಜೊತೆ ಎಲ್ಲ ನಟಿಸ್ಬೇಕು ಅಂತಿದೆ, ನಿರ್ದೇಶನ ಮಾಡೋದ, ನಿರ್ಮಾಣ ಮಾಡೋದ ಸಿನಿಮಾಗಳು, ಈ ಥರದ ಸಾಕಷ್ಟು ಕನಸುಗಳಿರುತ್ತೆ. ನಮ್ಮ ಪವರ್ ಟಿವಿ ಥ್ರೂ ಮೂಲಕ ಹಂಚ್ಕೋಬೋದಾ ಕೊನೆಯದಾಗಿ? ಏನು ಅಂದರೆ ದೊಡ್ಡ ಸ್ಟಾರ್ ನಟರ ಜೊತೆ ಒಂದೇ ಒಂದು ನಿಮಿಷನಾದರೂ ಸಿನಿಮಾ ಮಾಡಬೇಕು ಅನ್ನೋ ಆಸೆ, ಎಲ್ಲರ ಜೊತೆನೂ ಸಿನಿಮಾ ಮಾಡಬೇಕು ಅನ್ನೋ ಆಸೆ, ಕನಸು. ಅದು ಯಾವ ಸ್ಟಾರ್ ನಟರಾದರೂ ಓಕೆ, ಅವ್ರ ಜೊತೆ ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋದು ಆಸೆ. ಅದರಿಂದ ಎಲ್ಲೋ ಒಂದು ಕಡೆ ನಾನು ಬದುಕು ಟರ್ನ್ ಆಗುತ್ತೆ, ಇನ್ನೊಂದು ದಾರಿಗೆ ಹೋಗುತ್ತೆ ಅಂತ ಪ್ರತಿದಿನ ಹುಡುಕಾಟದ ಪ್ರತಿ ಮೆಟ್ಲುಗಳನ್ನ ಹತ್ತಾಯಿದ್ದೀನಿ. ಇನ್ನೂ ಹತ್ತಲೇಬೇಕು. ನಾನು ಎಷ್ಟನೇ ಮೆಟ್ಲಲ್ಲಿ ಇದ್ದೀನಿ ಅಂತ ಗೊತ್ತಿಲ್ಲ, ಬಟ್ ಹತ್ತಲೇಬೇಕು. ಶ್ರಮಪಟ್ಟು ಸುಸ್ತಾಗಲಿ ಅಥವಾ ನೋವಾಗಲಿ, ಜ್ವರ ಬರಲಿ, ಚಳಿ ಬರಲಿ, ಬಿರುಗಾಳಿನೇ ಬಂದು ನನ್ನ ಮತ್ತೆ ಪಾತಾಳಕ್ಕೆ ತಳ್ಳಿ, ಆದರೂ ಮಾತ್ರ ಮೆಟ್ಲನ್ನ ಹತ್ತೋದು ಮಾತ್ರ ಬಿಡಲ್ಲ, ಹತ್ತುತ್ತಾನೆ ಇರ್ತೀನಿ. ನನ್ನ ಗುರಿ ತಲುಪೋವರೆಗೂ ಮೆಟ್ಲು ಹತ್ತುತ್ತೀನಿ. ದಿನ ಸ್ಟ್ರಗಲ್ಲೇ ಸರ್. ವಾಟ್ ನೆಕ್ಸ್ಟ್? ಸ್ಟ್ರಗಲ್.